ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯಾದ ಸ್ವಾಗತ. ಸೊ ವೀಕ್ಷಕರೇ, ದೊಡ್ಡವರು ಯಾವತ್ತು ಹೇಳ್ತಾನೆ ಇರ್ತಾರೆ, ಆರೋಗ್ಯವಿಲ್ಲದವನ ಬಾಳು ಎಷ್ಟಿದ್ರು ಹಾಳು ಅಂತ. ಸೊ ಆರೋಗ್ಯನೇ ನಮ್ಮ ಭಾಗ್ಯ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಳ್ಳೊಳ್ಳೆ ಹೆಲ್ತಿ ರೆಸಿಪಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ನೀವು ಇದನ್ನ ಕಲ್ತಿ ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪಾರ್ಟಿಸಿಪೆಂಟ್ ಮಂಜುಳಾ ಅವರು. ಸೊ ಅವ್ರು ಕರೆಯೋಣವೇ? ಸ್ವಾಗತ ಮಂಜುಳಾ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಯ್ ರಾಹುಲ್. ಹಾಯ್, ಹೇಗಿದ್ದೀರಾ? ಓ, ಚೆನ್ನಾಗಿದ್ದೀನಪ್ಪ. ಏನೋ ತುಂಬಾ ನಾಟಕ ಮಾಡ್ತೀರಂತೆ ನೀವು. ಈ ನಾನೆವರಿ ನಾಟಕ ಮಾಡಿದೆ? ಅಲ್ಲ ರೀ, ನಾನು ಹೇಳ್ತಾ ಇರೋದು ಡ್ರಾಮಾ. ಒಬ್ಬೊಬ್ರು ಕುಸ್ತಿ ಅಂತಾರೆ, ಒಬ್ಬೊಬ್ರು ಪಂಚ್ ಹೊಡೆಯಕ್ಕೆ ಬರ್ತಾರೆ. ಯಾಕೇನಾಯ್ತು? ನಾಟಕ ಅಂತ ನಾನೇನಕ್ಕಪ್ಪ ಇಲ್ಲಿ ನಾಟಕ ಮಾಡಕ್ ಬಂದೆ? ಎಲ್ರೂ ಒಂದು ಜೀವನದಲ್ಲಿ ಒಂದು ನಾಟಕ ಮಾಡ್ದಂಗೆ ಅಲ್ವಾ? ಜೀವನನೇ ಒಂದು ನಾಟಕ, ಏನಂತೀರಾ? ಸೊ ಹೇಳಿ ಮಂಜುಳಾ ಅವರೇ, ಈ ಕಾರ್ಯಕ್ರಮದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಪ್ಪ, ನಾನು ಫ್ರೀ ಸಿಕ್ಕಾಗ ನೋಡ್ತೀನಿ. ತುಂಬಾನೇ ಖುಷಿ ಆಗುತ್ತೆ. ಹೆಲ್ತ್ ಬಗ್ಗೆ, ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ಮನೇಲಿ ಏನಾದ್ರೂ ಆಸ್ತಿ ಇರ್ಬೋದು, ಏನಾದ್ರೂ ಮಾಡ್ಬೋದು. ಇಂಪಾರ್ಟೆಂಟ್ ಹೆಲ್ತ್ ಬಗ್ಗೆ ನೀವು ನಡೆಸ್ಕೊಡ್ತೀರಾ, ನಂಗೆ ತುಂಬಾ ಖುಷಿ ಆಗುತ್ತೆ. ರಾಹುಲ್, ಮರ್ತ್ಬಿಟ್ಟೆ, ನೀವು ಯಾವಾಗ್ಲೂ ಆಂಕರಿಂಗ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿರ್ತೀರಾ ಅಂತ ನಿಮ್ಗೊಂದು ಸ್ಪೆಷಲ್ ಆಗಿರೋ ಜ್ಯೂಸ್ ಮಾಡ್ಕೊಂಡ್ಬಂದಿದ್ದೀನಿ. ಹೌದಾ? ಸೋ ಸ್ವೀಟ್. ಕೊಡ್ಲಾ? 100%, ನಾನ್ ರೆಡಿ. ಏನ್ ಜ್ಯೂಸ್ ಇದು? ವಾಟರ್ ಮಿಲನ್. ಇವಾಗೆಲ್ಲ ಸಮ್ಮರ್ ಸೀಸನ್ ಅಲ್ವಾ? ಹೌದೌದು, ಅದಕ್ಕೆ ಬೆಟರ್. ಸೊ ಹೇಳಿ ಇವತ್ತಿನ ಹೆಲ್ತ್ ರೆಸಿಪಿ. ಫಸ್ಟ್ ರೆಸಿಪಿ ದಾಸವಾಳದ ಎಲೆ ಹಾಕಿ ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಏನೆಲ್ಲ ಹೆಲ್ಪ್ ಅಂತಂದ್ರೆ, ಹೆಣ್ಮಕ್ಳಿಗೆ ಮಂತ್ಲಿದು ಒಂದೊಂದು ಪ್ರಾಬ್ಲಮ್ ಬರುತ್ತೆ, ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಉದ್ದ ಹೇರ್ ಬೇಕು ಅಂತ ಹೇಳ್ತಾರಲ್ಲ, ಅವ್ರಿಗೆ ವರ್ಷದಲ್ಲಿ ಕೂದಲು ಬೆಳೆಯುವಂಥದ್ದು 6 ತಿಂಗಳಿಗೆನೆ ಕೂದಲು ಬರುತ್ತೆ. ಸೊ ಹೇರ್ ಗ್ರೋತ್ಗೆ ಈವನ್ ಬೆಟರ್ ಅಂತ ಹೇಳ್ತೀರಾ? ಫ್ಯಾಂಟಾಸ್ಟಿಕ್. ಇದಕ್ಕೆ ಬೇಕಾಗಿರುವಂತ ಒಂದು ಇಂಗ್ರೀಡಿಯೆಂಟ್ಸ್: ಅಕ್ಕಿ ಬೇಕು, ಉದ್ದಿನ ಬೇಳೆ, ಮೆಂತ್ಯ, ದಾಸವಾಳದ ಎಲೆ, ಹಾಗೆ ಹಸಿಮೆಣಸಿನಕಾಯಿ, ಮತ್ತೆ ಈರುಳ್ಳಿ, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ. ಸೊ ಇವಾಗ ಇದು ಹೆಂಗ್ ಶುರು ಹಚ್ಕೊಳ್ಳೋದು? ಫಸ್ಟ್ ಜಾರ್ ತಗೊಳ್ಳೋದು. ಜಾರ? ಸೊ ಏನೇನು ಮಿಕ್ಸ್ ಮಾಡ್ಕೊಳ್ಬೇಕು? ಇವಾಗ ಫಸ್ಟ್ ಅಕ್ಕಿ ಹಾಕೋತೀನಿ. ಅಕ್ಕಿನ? ಓಕೆ ಓಕೆ. ಅಂದ್ರೆ ಅಕ್ಕಿನ ನೆನ್ಸಿಟ್ಟಿರ್ಬೇಕು ಆಲ್ರೆಡಿ? ಫಸ್ಟೇ ನೆನ್ಸಿಟ್ಟಿರ್ಬೇಕು. ಓಕೆ. ಈಗ ಉದ್ದಿನ ಬೇಳೆ ಹಾಕೋತಾ ಇದೀನಿ. ಅದನ್ನು ನೆನ್ಸಿಟ್ಟಿರ್ಬೇಕು. ಇದನ್ನು ನೆನ್ಸಿಟ್ಟಿರ್ಬೇಕು. ಮೆಂತ್ಯ ಅದನ್ನು ಸ್ವಲ್ಪ ಹಾಕೋತೀನಿ. ಅಂದ್ರೆ ಅರ್ಧ ಸ್ಪೂನು? ಅರ್ಧ ಸ್ಪೂನ್. ಇದಕ್ಕೆ ಎಲೆ, ದಾಸವಾಳದ ಎಲೆ. ಓಕೆ. ಕಟ್ ಮಾಡಿ ಹಾಕಿದ್ರೆ ಬಾಯಿ ಸಿಗುತ್ತಲ್ವಾ, ಅದಕ್ಕೆ ರುಬ್ಬಿದ್ರೆ ಗ್ರೈಂಡ್ ಮಾಡೋದು ಬೆಟರ್. ಹಸಿಮೆಣಸಿನಕಾಯಿ ಹಾಕ್ತಾರೆ, ಒಂದೆರಡು ಸಾಕು. ಇದನ್ನ ಮಾಡಬೇಕು. ಗ್ರೈಂಡರ್ ಅಲ್ಲಿ ರೆಡಿ ಆಗಿದೆ. ಓಕೆ. ರಾಹುಲ್, ದೋಸೆ ಹಿಟ್ಟು ರೆಡಿ ಆಯ್ತು. ಓಕೆ, ಗ್ರೈಂಡ್ ಮಾಡಾಯ್ತು. ನೆಕ್ಸ್ಟ್ ಈಗ ಬಾಣಲಿ ಇಟ್ಬಿಟ್ಟು ದೋಸೆ ಹಾಕ್ಬೇಕು. ಸೊ ಇನ್ ಸ್ವಲ್ಪ ನೀರು ಹಾಕೊಂಡಿದ್ದೀರಲ್ಲ ಇದಕ್ಕೆ? ಹಾಕೊಂಡೆ ಸ್ವಲ್ಪ. ಓಕೆ ಓಕೆ. ಸೊ ನಾನು ಕೇಳ್ಪಟ್ಟಿರೋ ಪ್ರಕಾರ ನಿಮ್ ಎಲ್ಲರೂ ಜೂನಿಯರ್ ಮಾಲಾಶ್ರೀ ಅಂತ ಕರೀತಾರಂತೆ, ಹೌದಾ? ಹೌದೌದು. ಅದೇನು ನಿಮ್ಗೆ ಮಾಲಾಶ್ರೀ ಅವರು ಅಂದ್ರೆ ತುಂಬಾ ಇಷ್ಟನಾ? ತುಂಬಾನೇ ಇಷ್ಟ. ಅದು ಹೇಗೆ ಮಾಲಾಶ್ರೀ, ಜೂನಿಯರ್ ಮಾಲಾಶ್ರೀ ಅಂತ ಹೇಳಿದ್ರು ಅಂದ್ರೆ, ಉತ್ತರ ಕರ್ನಾಟಕ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನಲ್ಲಿ. ಓಕೆ. ಅಲ್ಲಿ ಹೋದಾಗ ಹನಿನ ಹಾಕೋತಾ ಇದ್ದೀನಿ ಇದಕ್ಕೆ. ಓಕೆ. ಎಷ್ಟು? 2 ಸ್ಪೂನಾ? 2 ಸ್ಪೂನ್. ಸ್ವಲ್ಪ ಇಟ್ಟಿರೋದ್ರಿಂದ ಇಷ್ಟೇ ಸಾಕು. ಕಾಯಿ ತುರಿನು 1 ಸ್ಪೂನಾ? 1 ಸ್ಪೂನ್. ರುಚಿಗೆ ತಕ್ಕಷ್ಟು. ಸೊ ಹೇಳ್ತಾ ಇದ್ರಿ ಮಾಲಾಶ್ರೀ ಬಗ್ಗೆ. ಇದು ಸೋಡಾ ಹಾಕ್ತಾ ಇದೀನಿ, ಮಿಕ್ಸ್ ಮಾಡ್ತಾ ಇದೀನಿ. ಸೊ
ಹೇಳ್ತಾ ಇದ್ರಿ ಮಾಲಾಶ್ರೀ ಅವ್ರ ಬಗ್ಗೆ. ನಾನಲ್ಲಿ ಒಂದು ಕಾರ್ಯಕ್ರಮ ನೋಡೋಕೆ ಅಂತ ಹೋಗಿದ್ದೆ. ಅಲ್ಲಿ ಜೂನಿಯರ್ ಶಿವರಾಜ್ ಕುಮಾರ್ ಇದ್ರು. ಅವ್ರು ಹೇಳಿದ್ರು ಸ್ಟವ್ ಒಂದು ಚಾನ್ಸ್, ನೀವು ಒಂದ್ ಸೈಡಿಂದ ಮಾಲಾಶ್ರೀ ತರನೇ ಕಾಣ್ತೀರಾ, ಇನ್ನೊಂದ್ ಸೈಡಿಂದ ಬರೀ ಒಂದ್ ಸೈಡಿಂದ ಮಾಲಾಶ್ರೀ ಕಾಣ್ತೀರಾ, ಇನ್ನೊಂದ್ ಸೈಡಿಂದ ಮೈಸೂರು ಮಂಜುಳ ತರ ಕಾಣ್ತೀರಾ, ನೀವ್ ಯಾಕೆ ಅವ್ರು ಡೂಪ್ ಮಾಡಬಾರ್ದು ಅಂತ ಹೇಳಿದ್ರು. ಅಯ್ಯೋ ನನಗಷ್ಟೆಲ್ಲ ಧೈರ್ಯ ಇಲ್ಲಪ್ಪ, ಭಯ ಆಗುತ್ತೆ ಅಂತ ಹೇಳಿದೆ. ಇಲ್ಲ ನೀವು ಟ್ರೈ ಮಾಡಿ ಅಂತ ಹೇಳಿದ್ರು. ಆಯಿಲ್ ಹಾಕ್ಬೋದಲ್ಲ ಸ್ವಲ್ಪ, ಒಂದ್ ಸ್ಪೂನ್ 2 ಸ್ಪೂನ್? ಒಂದ್ ಸಾಕು ಸಾಕಲ್ಲ? ಸಾಕು. ಓಕೆ. ಅವರು ಟ್ರೈ ಮಾಡಿ ಅಂತ ಹೇಳಿ, ನನಗೆ ತುಂಬಾ ಭಯ ಆಗುತ್ತಪ್ಪ, ಅಷ್ಟೆಲ್ಲ ಧೈರ್ಯ ಇಲ್ಲ ನನಗೆ ಅಂತ ಹೇಳಿದೆ. ಇಲ್ಲ ಮೇಡಮ್, ನಾನೇನೋ ಒಂದು ಒಳ್ಳೇದು ಹೇಳ್ತಾ ಇದ್ದೀನಿ, ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ. ಓಕೆ ನೋಡೋಣ ಅಂತೇಳಿ ಮನೆಗೆ ಬಂದೆ. ಮನೆಗೆ ಬಂದ್ರೆ ರಾಮಾಚಾರಿ ಮೂವಿಲಿ ಮಾಲಾಶ್ರೀ ಹಾಕೊಂಡಿದ್ದಾಳಲ್ಲ, ಇದು ಯಾವ್ದು ಲಂಗ ಬ್ಲೌಸ್, ಆ ತರ ಒಂದು ಸ್ಯಾರಿ ಇತ್ತು, ಯೆಲ್ಲೋ ಸ್ಯಾರಿ. ಯೆಲ್ಲೋ ಸ್ಯಾರಿನ ನಾನೇ ಕಟ್ ಮಾಡಿ ನಾನು ಸ್ಟಿಚಿಂಗು ಮಾಡ್ತೀನಿ. ಸೊ ಅವ್ರು ಹೇಳ್ತಾ ಇದ್ದಂಗೆ ನಿಮ್ ಮೈಂಡ್ ಹೊಟ್ಟೋಯ್ತು, ಯಾಕೆ ಅವಾಗ ಹೋಗಿ ಮೋಸ್ಟ್ಲಿ ಕನ್ನಡಿ ನೋಡ್ಕೊಂಡಿರ್ತೀರಲ್ಲ, ಮಾಲಾಶ್ರೀ ಅವ್ರ ತರ ಕಾಣ್ತಾ ಇದೀನಿ ಅಂತ ಲೆಫ್ಟ್ ರೈಟ್. ಖಂಡಿತ ನೋಡಿದ್ರೆ ನಾನು ಆಮೇಲೆ ಅನ್ಕೊಂಡ, ಅಯ್ಯೋ ನಾನು ಈ ತರ ಇದೀನಿ, ಅವ್ರಿರೋದು ಅಲ್ಲಿ ಎಲ್ಲಿ, ನಾನಿರೋದು ಇಲ್ಲಿ, ಈ ತರ ಹೆಂಗಪ್ಪ ಅಂತ. ಆದ್ರೂ ಟ್ರೈ ಮಾಡೋಣ ನೋಡೋಣ ಅಂತ ಅನಿಸ್ತು ನನಗೆ. ಟ್ರೈ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಂಡೆ. ಅದೇ ಸಮಯ ಕರೆಕ್ಟಾಗಿ ಒಂದು ಫೋನ್ ಬಂತು ನನಗೆ. ಆಮೇಲೆ ಆಯ್ತು ಅಂದ್ಬಿಟ್ಟು ನಾನೇನು ಮಾಡಿದೆ, ಆಯ್ತು ಓಕೆ ನಾನು ಮಾಲಾಶ್ರೀದು ಒಂದು ಸಾಂಗ್ ಮಾಡ್ತಿದ್ದೀನಿ, ರಾಮಾಚಾರಿ ಸಾಂಗು ಅಂತ ಹೇಳಿದೆ. ಓಕೆ ಅದೇ ಮಾಡಮ್ಮ ಅಂತ ಹೇಳಿದ್ರು. ಹೋಗಿ ಅದೇ ಥರ ಎಲ್ಲ ಮೇಕಪ್ ಮಾಡ್ಕೊಂಡೆ, ರೆಡಿ ಆದ ಸ್ಟೇಜ್ ಮೇಲೆ ಆಕಾಶದಾಗ ಯಾರು ಮಾಯಾಗಾರನು ಸಾಂಗ್ ಬರುತ್ತೆ, ಅದಕ್ಕೆ ಮಾಡಿದೆ, ಕ್ಲಿಕ್ಕೇ ಆಗೋಯ್ತು. ಸೊ ಹೇಳಿ ಮಂಜುಳಾ ಅವರೇ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದಾಸವಾಳದ ಹೂವು ಸಾಮಾನ್ಯವಾಗಿ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ, ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ಈ ದೋಸೆಲ್ಲೂ ಅದೇ ರೀತಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತಾ? ಸೂಪರ್. ಹೌದಾ? ಮತ್ತೆ ನೋಡೋಣ. ಓಕೆ, ಸೊ ಇದು ಕಲಿಸ್ಕೊಂಡು, ಬಟ್ ಥಿಕ್ ಆಗಿರುತ್ತೆ ಈ ದೋಸೆ ಯೂಶಲಿ. ತೆಳುನು ಮಾಡ್ಕೋಬಹುದು. ಇದು ನಾನು ಇವಾಗ ಮಾಡ್ತಾ ಸೆಟ್ ದೋಸೆ ತರ ಬರುತ್ತೆ ಮೋಸ್ಟ್ಲಿ. ಓಕೆ ಓಕೆ. ಫ್ಲೇಮು ಜೋರಾಗಿಟ್ಟಿರ್ಬೇಕಾ, ಮೀಡಿಯಂ ಆಗಿಟ್ಟಿರ್ಬೇಕಾ? ಮೀಡಿಯಂ. ಆಯಿಲ್ ಇನ್ಸಲ್ ಬೇಕಾಗ್ಬೋದು? ಬೇಡ. ಆಮೇಲೆ ಈ ಡೈಲಾಗ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತೆ, ಕುತ್ತ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ, ಕರೆಕ್ಟಾ? ಅಂಬರೀಷ್ ಅವ್ರು ನನಗೆ ತುಂಬಾನೇ ಇಷ್ಟ ಆಯ್ತು, ಚಿಕ್ಕದ್ರಲ್ಲಿ ತುಂಬಾ ಲೈಕ್ ಮಾಡ್ತಾ ಇದ್ದೆ ಅವ್ರನ್ನ. ಓಕೆ. ಸೊ ಅವ್ರಿಗೆ ನೋಡೇ ಇಂಡಸ್ಟ್ರಿಗೆ ಬಂದ್ರ? ಹೌದು. ಸೊ ಮೀಟ್ ಮಾಡಿದೀರಾ? ಮೀಟ್ ಮಾಡಿದ್ದೀನಿ. ಹೇಗನ್ಸ್ತು ಎಕ್ಸ್ಪೀರಿಯನ್ಸ್? ಒಂದು ಸ್ವಲ್ಪ ಸಡನ್ ಆಗಿ ನೋಡ್ಬಿಟ್ನಲ್ಲ, ಸಾಕಷ್ಟು ಶಾಕ್ ಆಗೋಯ್ತು. ಓಕೆ. ಇದು ಪುಸ್ಕಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಮೂವಿಲಿ ಅವ್ರನ್ನ ನಾನು ನೋಡಿದ್ದು. ಅವಾಗ ನಾನು ಮೈಸೂರಲ್ಲೇ ಇದ್ದೆ, ಇನ್ನೂ ಸಿನಿಮಾಗೆ ಎಂಟ್ರಿ ಕೊಟ್ಟಿರ್ಲಿಲ್ಲ. ನೋಡೋಕೆ ಅಂತ ಹೋಗಿದ್ದೆ, ಅವ್ರು ನಾನು ಭೇಟಿಯಾಗಿದ್ದು. ಹೌದಾ? ಸೊ ಅವ್ರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿದ್ಯಾ? ಅವ್ರ ಜೊತೆ ಆಕ್ಟ್ ಮಾಡೋಂಥದ್ದು ಸಿಕ್ಕಿಲ್ಲ. ಕಾಯ್ತಾ ಇದ್ದೀರಾ? ಇನ್ನು ಕಾಯ್ತಾ ಇದ್ದೀನಿ. ಹೋಪ್ಫುಲಿ ಸಿಗುತ್ತೆ. ಆಕೆ ತೆಗಿಯೋಣ ದೋಸೆ, ಉಲ್ಟ ಹಾಕ್ತೀನಿ. ಓಕೆ. ಸೊ ಮಾಲಾಶ್ರೀ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಅವಾಗ ನಾನು ಹೋಗಿ ಅದು ಸಾಂಗ್ ಮಾಡಿದೆ ರಾಹುಲ್, ತುಂಬಾನೇ ಕ್ಲಿಕ್ ಆಯ್ತು. ಅಲ್ಲಿಂದ ನನಗೆ ತುಂಬಾನೇ, ನಾಟಕದಲ್ಲ ಸ್ಟೇಜ್ ಅಲ್ಲಿ ಮಾಡಿದೆ ಅದು ತುಂಬಾನೇ ಓಕೆ ಆಯ್ತು. ಮತ್ತೆ ಅದನ್ನ ನೋಡಿ ಒಂದು ಟೈಟ್ಲೇ ಇಟ್ಬಿಟ್ರು, ಜೂನಿಯರ್ ಮಾಲಾಶ್ರೀ ಅಂತ. ಜೂನಿಯರ್ ಮಾಲಾಶ್ರೀ ಅಂತ ಎಲ್ಲ ಕಡೆ ಕರೆಯಕ್ಕೆ ಶುರು ಮಾಡಿದ್ರು. ಕೆಲವು ಕಡೆ ನಾನೇನು ಹೇಳ್ಕೊಳಕ್ ಹೋಗಲ್ಲ, ಅವರೇನೆ ಕರೀತಾರೆ ರೆಡಿ ಆದ ತಕ್ಷಣ. ಅವ್ರದ್ದೇನಾದ್ರೂ ಒಂದು ಡೈಲಾಗ್ ಇದೆಯಾ? ಗಂಗಾ ಯಮನದಲ್ಲಿ ಒಂದು ಡೈಲಾಗ್ ಇದೆ. ಸೊ ಈ ತರ ಅಡ್ಗೆ ಮಾಡ್ಬೇಕಾದ್ರೆ ಮಾಲಾಶ್ರೀ ಹೇಳೋಂಥದ್ದು, ಅದು ಒಗ್ಗರಣೆ ಮಾಡ್ಬೇಕಾದ್ರೆ ಹೇಳೋಣ ಅನ್ಕೊಂಡೆ, ನೀವೀಗ್ಲೇ ಕೇಳ್ಬಿಟ್ರಿ. ದೋಸೆ ತಟ್ಟೆಗೆ ಹಾಕ್ಬಿಟ್ಟಿದೀನಿ, ಕೊಟ್ಬಿಟ್ಟೆ ಇಲ್ಲ? ಇಲ್ಲ, ಕೊಟ್ಬಿಡಿ ಹೋಗಿ. ಕೊಟ್ಬಿಡ್ಲಾ? ತಣ್ಣಗಾಗ್ಬಿಡುತ್ತೆ ದೋಸೆ. ಹೌದೌದು. ಓಕೆ. ಯಾವ ದೋಸೆ ಅಂದ್ರೆ ಇದು? ಇದು ದಾಸವಾಳದ ಎಲೆ. ಓಕೆ, ಮತ್ತೆ ಟೇಸ್ಟ್ ಮಾಡಿ ನೋಡೇ ಬಿಡ್ತೀನಿ ಹೆಂಗಿದೆ ಅಂತ ಹೇಳ್ತೀನಿ. ತುಂಬಾ ತರ ದೋಸೆ ತಿಂದಿದ್ದೀನಿ, ಇದೆ ಫಸ್ಟ್ ಟೈಮ್, ಅದು ತುಪ್ಪದ ಜೊತೆ. ಫಸ್ಟ್ ಬೈಟಲ್ಲಿ ಗೊತ್ತಾಗಿಲ್ಲ, ಸೆಕೆಂಡ್ ಬೈಟಲ್ಲಿ ಗೊತ್ತಾಗ್ತಾ ಇದೆ. ತುಂಬಾ ಟೇಸ್ಟಿ ಇದೆ, ಸಕ್ಕತ್ತಾಗಿದೆ. ದಾಸವಾಳದ ಎಲೆ ದೋಸೆ ಮಾಡಲು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ,
ನೆನೆಸಿದ ಉದ್ದಿನಬೇಳೆ, ಮೆಂತ್ಯೆ, ದಾಸವಾಳದ ಎಲೆ, ಹಸಿಮೆಣಸಿನಕಾಯಿ ಮತ್ತು ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದಕ್ಕೆ ಈರುಳ್ಳಿ, ಕಾಯ್ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಹಾಕಿ ಕಲಸಿ ಕಾದ ತವಾದ ಮೇಲೆ ದೋಸೆ ಹುಯ್ದು ಬೇಯಿಸಿದರೆ ದಾಸವಾಳದ ಎಲೆ ದೋಸೆ ಸವಿಯಲು ಸಿದ್ಧ. ಸದ್ಯಕ್ಕೆ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಟಿಫನ್ ಬಾಕ್ಸ್ ರೆಸಿಪಿ. ಸೊ ಮೇಡಮ್, ನೆಕ್ಸ್ಟ್ ರೆಸಿಪಿ ನಮ್ಗೆ ಯಾವ ಅಡುಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವಾಗ ಕುಟ್ಟ ಅವಲಕ್ಕಿ ತಿಳಿಸ್ಕೊಡ್ತಾ ಇದ್ದೀನಿ. ಕುಟ್ಟ ಅವಲಕ್ಕಿ, ಓಕೆ. ಸೊ ಇದಕ್ಕೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು: ಅವಲಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಧನಿಯಾ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಹುಣಸೆ ಹಣ್ಣು, ಸಾಸಿವೆ, ಅರಿಶಿಣ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಹೇಳಿ, ನೆಕ್ಸ್ಟ್ ಹೆಂಗ್ ಶುರು ಹಚ್ಕೊಳ್ಳೋಣ? ಇವಾಗ ಬಾಣಲೆ ಬೇಕು. ಫಸ್ಟು ಎಣ್ಣೆ ಬೇಕಾಗಲ್ಲ? ಎಣ್ಣೆ ಅದೇ ಘಾಟ್ ಬರಬಾರ್ದು ಅಂತ ಸ್ವಲ್ಪ ಹಾಕಿದ್ರೆ ಒಳ್ಳೇದು. ಓಕೆ, ಒಂದು ಸ್ಪೂನ್ ಅಷ್ಟು ಹಾಕೋಣ. ಒಂದು ಸ್ಪೂನ್ ಸಾಕಾ? ಸೊ ಇದೇನು ಹಾಕ್ತಾ ಇರೋದು ನೀವು? ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಓಕೆ. ಧನಿಯಾ 2 ಸ್ಪೂನ್ ಅಷ್ಟು. 2 ಸ್ಪೂನ್ ಅಷ್ಟು. ಮೆಣಸಿನ್ಕಾಯಿ ಬೇಗ ಏನದು ಬೇಗ ಫ್ರೈ ಆಗಿಬಿಡುತ್ತೆ. ಓಕೆ. ಅದಕ್ಕೆ ಸ್ವಲ್ಪ ಲೈಟಾಗಿನೇ ಇದು ಮಾಡ್ಕೋಬೇಕು. ಮನೇಲಿರುವಾಗ ಜೂನಿಯರ್ ಮಾಲಾಶ್ರೀ ಅವರು ಬೇರೆ ಬೇರೆ ಅಡುಗೆಗಳು ಮಾಡ್ಕೊಂಡು ತಿಂತಾ ಇರ್ತಾರ? ಓ ಹೌದಾ? ಇವಾಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಹೌದಾ? ಓಕೆ. ಎಷ್ಟು? 1 ಸ್ಪೂನಾ? 1 ಸ್ಪೂನ್ ಅಷ್ಟೇ. ಓಕೆ. ಸೊ ನಿಮಗೆ ಮಕ್ಕಳು? ಮಗ ಇದ್ದಾನೆ. ಮಗನಾ? ಓಕೆ. ಏನು ಓದ್ತಾ ಇರೋದು? ಅವನು SLC. SSLCನ? ಓಕೆ. ಮತ್ತೆ ನೀವಿನ್ನ ಇಷ್ಟು ಹೆಂಗಾಗಿದ್ದೀರಾ? ಏನ್ ಮಾಡೋದು, ನಮ್ಮ ತಂದೆ ತಾಯಿ ಚಿಕ್ಕ ಏಜ್ಗೆ ಮ್ಯಾರೇಜ್ ಮಾಡಿ. ಸೊ ಇದೇನು ಹಾಕ್ತಾ ಇರೋದು ಇವಾಗ ನೀವು? ಇವಾಗ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇದು 1 ಸ್ಪೂನ್ ಅಷ್ಟೇ. 1 ಸ್ಪೂನ್. ಸೊ ಮಗನ ಬಗ್ಗೆ ಹೇಳ್ತಾ ಇದ್ರಿ, ಚೈಲ್ಡ್ ಮ್ಯಾರೇಜ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ನನಗೆ ಚಿಕ್ಕ ಏಜಲ್ಲೇ ಮ್ಯಾರೇಜ್ ಆಗೋಯ್ತು. ಓಕೆ. ಅಲ್ಲ, ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜಾ? ಬಟ್ ಯಾಕೆ ಅಷ್ಟು ಬೇಗ? ಅವಾಗೆಲ್ಲ ಆ ಥರ ಫಸ್ಟು ಹೆಣ್ಮಕ್ಳನ್ನ ಸ್ವಲ್ಪ ಬೇಗ ಆಚೆ ಕಳಿಸ್ಬಿಟ್ರೆ ಒಳ್ಳೇದಲ್ವಾ ಅಂತ. ನನಗೆ ಒಂದು ಅರ್ಥ ಆಗಲ್ಲ, ಯಾಕೆ ಈ ಒಂದು ಡಿಫ್ರೆನ್ಸ್ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳು ಮಧ್ಯ ಅಂತ. ಯಾಕಂದ್ರೆ ಇವತ್ತಿನ ದಿನ ನೀವು ನೋಡಿದ್ರೆ ನಮ್ಮ ಹೆಣ್ಮಕ್ಳೇ ಅಡುಗೆಲೂ ಸೂಪರು, ಆಚೆನೂ ಸೂಪರು ಅಲ್ವಾ? ಅದಕ್ಕೆ ನಾವೇನು ಕಮ್ಮಿ ಇಲ್ಲ, ಬಟ್ ಹೇಳ್ತಾ ಇರೋದು ಇಷ್ಟೇ. ಅದನ್ನ ಅಪ್ಪ ಅಮ್ಮ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಗೊತ್ತಿಲ್ಲ. ಅಂದ್ರೆ ಇವಾಗ ಏನಕ್ಕೆ ಆ ಥರ ಅಬ್ಜೆಕ್ಷನ್ ಮಾಡ್ತಾ ಇದ್ರು ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇವಾಗ ತುಂಬಾ ಲವ್ ಎಲ್ಲ ಇರೋದ್ರಿಂದ ಬೇಗ ಮದುವೆ ಮಾಡಿ ಕಳಿಸ್ಬಿಟ್ರೆ ಒಳ್ಳೇದಲ್ವಾ ಅನ್ನೋದು ಅವರು ಉದ್ದೇಶ. ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಯಾವಾಗಲೂ ಸಾಮಾನ್ಯವಾಗಿ ರೂಮಲ್ಲೇ ಇರ್ತೀರಂತೆ, ಯಾಕೆ ನೀವು? ಯಾಕೆ ಅಂತ ಅಂದ್ರೆ ನೋಡ್ಕೋಬಹುದಲ್ಲ, ಮಿರರ್ ಇರುತ್ತೆ ಮನೇಲಿ. ನಮ್ಮ ಮನೇಲಿ ಒಂದು ದೊಡ್ಡ ಮಿರರ್ ಇದೆ. ಸೊ ಅದನ್ನ ನಂಗೆ ನನ್ನ ರೂಮಲ್ಲಿ ಇದ್ರೆ ಒಂಥರ ಒಳ್ಳೇದು. ಈ ಜಂಜಾಟ ತುಂಬಾ ಇದಿರಬಾರ್ದು, ಕಿಚಪಿಚಿ ಅಂತ ಇರಬಾರ್ದು. ನಮ್ಮನೇಲಿ ಒಂದು ದೊಡ್ಡ ಕುಟುಂಬ ನಮ್ದು. ತಂದೆ ತಾಯಿ ತಮ್ಮ ತಂಗಿ ಎಲ್ಲ ಒಟ್ಟಿಗೆ ಇರೋದು. ನನ್ನ ರೂಮ್ಗೆ ಹೋದ್ರೆ ಏನಾದ್ರೂ ಬುಕ್ ಓದ್ಬೋದು, ಇಲ್ಲಾಂದ್ರೆ ಸಿನಿಮಾದಲ್ಲಿ ಏನಾದ್ರೂ ಡೈಲಾಗ್ ಮಾತಾಡಿರ್ತೀವಿ, ಅದು ನಾನು ಯಾವ ತರ ಮಾಡಿದೆ ಅಂತ ಅಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿ ನೋಡ್ಕೋಬಹುದು. ನಿಮ್ ರೂಮಲ್ಲಿ ಗೋಡೆನೇ ಇಲ್ವಂತೆ, ಎಲ್ಲಾ ಕಡೆ ಮಿರರ್ ಅಂತೆ? ಹೌದಾ? ಏನು ಇಲ್ಲ. ಈ ರೈಟ್ ಆಂಗಲ್ ಅಲ್ಲಿ ಮಾಲಾಶ್ರೀ, ಲೆಫ್ಟ್ ಆಂಗಲ್ ಅಲ್ಲಿ ಸುಷ್ಮಿತಾ ಸೇನ್ ಅಂತ ಆ ತರ ಎಲ್ಲ ಇಲ್ಲಪ್ಪ. ಮೈಸೂರು ಮಂಜುಳಾ ಜೂನಿಯರ್ ಮಾಲಾಶ್ರೀ ಅಂತ ಒಂದು ಟೈಟ್ಲ್ ಕೊಟ್ಬಿಟ್ಟಿದ್ದಾರೆ, ಅದೊಂದಿರ್ಲಿ. ಮೈಸೂರು ಮಂಜುಳಾನೇ ಶಾಶ್ವತ. ಹೌದಾ? ಓಕೆ. ರಾಹುಲ್, ಇದು ಇವಾಗ ಫ್ರೈ ಆಯ್ತು. ತೊತ್ತೇರಿಕೆ ಇಟ್ಮೇಲೆ ಅವರೆಕಾಳ ಎಲ್ಲಿದೆ ಇಟ್ಟು? ಸಾರಿ ರಾಹುಲ್, ಜೀರಿಗೆನೆ ಹಾಕಿಲ್ಲ. ಡೈಲಾಗ್ ಹೇಳಿದ್ರಾ? ಓಕೆ. ಅಲ್ಲ, ಇದು ಹಾಕೋದ್ ಮರ್ತ್ ಬಿಟ್ರಿ, ಅದೇ ರೀತಿ ಡೈಲಾಗ್ ಏನ್ ಮರೆಯಲ್ಲ ತಾನೆ? ಇಲ್ಲ. ಓಕೆ. ಎಷ್ಟದು? 1 ಸ್ಪೂನ್ ಅಲ್ಲ? 1 ಸ್ಪೂನ್. ಓಕೆ. ಸರಿ, ಇವಾಗ ಇದಾಗಿದೆ. ಬೋಲಲ್ಲಿ ಹಾಕೊಳ್ಳೋಣ. ಇವಾಗ ಒಂದು ಡೈಲಾಗ್ ಹೇಳೇ ಬಿಡ್ತೀರಾ? ನಮ್ಮ ವೀಕ್ಷಕರು ಪಾಪ ಅವಾಲಿಂದ ಕಾಯ್ತಾ ಇದ್ದಾರೆ. ಓಕೆ, ರೆಡಿ. ಇನ್ನ ಕಾಯಿಸೋದ್ ಬೇಡ. ಮಾಲಾಶ್ರೀ ಗಂಗಾ ಹೇಮಂತದಲ್ಲಿ ಹೇಳಿದಾಳೆ, ಇದೇ ತರ ಒಗ್ಗರಣೆ ಹಾಕ್ಬೇಕಾದ್ರೆ ನಾವು ಹೇಳೋದು. ಓಹೋ,
ಶ್ರೀಮತಿಗಿಂತ ಶ್ರೀಮತಿ ಪಟ್ಟನೇ ದೊಡ್ಡದು ಅಂತ ನನಗೇ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ತಾಟ್ ಕಿತ್ತಿ ಬುದ್ಧಿ ಹೇಳೋರೆ ಲದ್ದಿ ತಿನ್ನೋದು ಅಂತ ನನಗೆ ಗೊತ್ತಿಲ್ವೇನೋ. ನಾನು ಹ್ಯಾಗ್ ಬಾಳ್ಬೇಕು, ಹ್ಯಾಗ್ ಬದುಕ್ಬೇಕು, ನಾನು ಹೋಗಿ ಅವಳಿಂದ ಕಲಿಬೇಕಾ? ಹಾ 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 ಕೈ ತುಂಬಾ ಸಂಪಾದನೆ ಮಾಡೋ ನನ್ನ ಗಂಡನ್ನ ಆಹಾ ಗಂಗಾ ಗಂಗಾ ಅಂತ ಕೂಗೇನೆ ಬುಷ್ ಅಂತ ಇದ್ದವಳನ್ನ ಟುಶ್ ಮಾಡ್ಬಿಟ್ರು. ಆಹಾ ಬಂದೆ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಡೈಲಾಗ್. ಇದು ಯಾವ ಸಿನಿಮಾ ಅದು? ಗಂಗಾ ಯಮುನಾ. ಗಂಗಾ ಯಮುನಾ. ಮಾಲಾಶ್ರೀ ಇದೇ ತರ ಒಗ್ಗರಣೆ ಹಾಕೊಂಡೆ ಹೇಳಿದ್ರು. ನೀವು ಒಂದ್ ಸಿನಿಮಾನು ಬಿಟ್ಟಿಲ್ವಾ ಅವ್ರದ್ದು? ಎಲ್ಲಾ ಸಿನಿಮಾ ನೋಡಿದ್ದೀರಾ? ಎಲ್ಲ ನೋಡಿ. ಓಕೆ, ಇವಾಗ ನೆಕ್ಸ್ಟ್ ಏನ್ ಮಾಡೋಣ? ಫಸ್ಟ್ ಇದನ್ನ ಇವಾಗ ಪೌಡರ್ ಮಾಡ್ಕೋಬೇಕು. ಯಾವುದು? ಇದನ್ನ. ಓಕೆ, ಈಗ ಜಾರ್ಗೆ ಹಾಕೋತಾ ಇದ್ದಾನೆ. ಓಕೆ, ನೀರೇನಾದ್ರೂ ಬೇಕಾ? ಇಲ್ಲ ಇಲ್ಲ, ಹಂಗೆ ಪೌಡರ್ ಮಾಡ್ಕೊಳ್ಳೋಣ. ಡ್ರೈ ಪೌಡರ್? ಹಾ, ಡ್ರೈ ಪೌಡರ್. ಡ್ರೈ ಪೌಡರ್ ಆಗಿದೆಲ್ಲ. ಈ ಹುಳಿ ನೀರು ಬೇಕು. ಇದೇನು ಯಾವ್ದ್ರಲ್ಲಿ ನೀವು ನೀರು ಹಾಕ್ತಾ ಇರೋದು? ಇದು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಸಾಕಲ್ಲ? ಸೊ ಈ ಒಂದು ನೀವು ಮಾಡ್ತಾ ಇರೋ ರೆಸಿಪಿ ಯಾವ ಊರಲ್ಲಿ ಸ್ಪೆಷಲ್? ಇದು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಮಾಡ್ತಾರೆ. ಜಾಸ್ತಿ ಮಾಡೋದು ಅಂದ್ರೆ ಬ್ರಾಹ್ಮಿನ್ಸ್ ಸ್ಪೆಷಲ್ ತುಂಬಾ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ನಿಮ್ಮ ಪತಿದೇವರು ಆಫೀಸ್ಗೆ ಹೋಗ್ಬೇಕಾದ್ರೆ, ಇಲ್ಲ ನೀವು ಶೂಟಿಂಗ್ ಹೋಗ್ಬೇಕಾದ್ರೆ, ಇಲ್ಲ ನಿಮ್ಮ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡ್ಕೊಡ್ತೀರಾ ಇದು? ನನ್ನ ಟೈಮ್ ಇದ್ರೆ ಮಾಡ್ಕೊಡ್ತೀನಿ. ಟಿಫನ್ ಬಾಕ್ಸ್ ಅಲ್ಲಿ? ಟಿಫನ್ ಬಾಕ್ಸ್ ಅಲ್ಲಿ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ ಅಮ್ಮ ಮಾಡ್ಕೊಡ್ತಾರೆ. ನಿಮ್ ತಾಯಿ ಮಾಡ್ಕೊಡ್ತಾರೆ. ಸೊ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಡುಗೆಯಲ್ಲಿ? ಮಾಡ್ತಾರೆ. ಓಕೆ, ಈಗ ಇದು ಹುಳಿ ಇಲ್ಲಿದೆ, ಇದಕ್ಕೀಗ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ಹಾಕೋಬಹುದು. ಇವಾಗ ನಾನು ಸಕ್ಕರೆನೇ ಹಾಕ್ತಾ ಇದ್ದೀನಿ. ಓಕೆ, ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ. ಇವಾಗ ಎಲ್ಲರ ಮನೇಲಿ ಒಂದು ಫನ್ನಿ ಇನ್ಸಿಡೆಂಟ್ ಇದ್ದೇ ಇರುತ್ತೆ, ಆಯ್ತಾ? ನಿಮ್ಮ ಗಂಡ ಪಾಪ ಕಷ್ಟಪಟ್ಟು ಒಂದಿನ ಮನೆಗೆ ಸುಸ್ತಾಗಿ ಬಂದಾಗ ಸಡನ್ ಆಗಿ ನೀವು ಮಾಲಾಶ್ರೀ ರೇಂಜಿಗೆ ಒಂದು ಡೈಲಾಗ್ ಕೊಡ್ತಿದ್ದೀರಾ, ಅವ್ರು ಎದುರಿಸೋತರ? ಆಗಿದೆ. ಇಲ್ಲ ನೀವು ಎಲ್ಲರ ಮನೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ, ಅಲ್ಲಲ್ಲಿ ಜಗಳಗಳಿದ್ದೇ ಇರುತ್ತೆ. ಹೌದು. ಜಗಳ ಟೈಮಲ್ಲೂ ನೀವು ಮಾಲಾಶ್ರೀ ಅವ್ರ ರೇಂಜ್ಗೆ ಹೊಡಿತೀರಾ? ಇಲ್ಲಪ್ಪ, ನನ್ನ ಮನೇಲಿ ತುಂಬಾನೇ ಸಾಫ್ಟಾ? ಬಟ್ ಇಲ್ಲಿ ಮಾಲಾಶ್ರೀ ಅವ್ರು ಇವಾಗೆಲ್ಲ ಫೈಟ್ ಮಾಡ್ತಾ ಇದ್ದಾರೆ, ಸೊ ನೀವು ಕಲಿಬೇಕಲ್ವಾ? ಕಲಿಬೇಕು, ಆದ್ರೆ ಟೈಮ್ ಸಿಗ್ತಾ ಇಲ್ವೇ? ಈ ಶೂಟಿಂಗು ಅದು ಇದು ಅಂತ ಇರೋದ್ರಿಂದ ಟೈಮೇ ಸಿಗ್ತಾ ಇಲ್ಲ. ಈಗ ಅವಲಕ್ಕಿನ ಮಿಲ್ ಮಾಡ್ಕೋಬೇಕು. ಓಕೆ, ರಾಹುಲ್ ಇದನ್ನ ಒಂದು ಹಾಫ್ ಮಿಲ್ ಮಾಡ್ಕೊಂಬರ್ತೀನಿ. ಸೊ ಅವಾಗ ನೀವು ಚಾಕು ಇಟ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತೀರಾ ಮಾಲಾಶ್ರೀ ಅವ್ರ ತರ? ಏನಿಲ್ಲ, ಕೋಪಕ್ಕೆ ನೀರ್ ಬೇಕು. ನೀರು. ಆಮೇಲೆ ತುಂಬಾ ನೆನೆಸಿದ್ರು ಇದು ಮೆತ್ತಗಾಗ್ಬಿಡುತ್ತೆ, ಯಾಕಂದ್ರೆ ಪೌಡ್ರ್ ಮಾಡಿರೋದ್ರಿಂದ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೆನಿಬೇಕಾ? ಇವಾಗ ನಾವಿಲ್ಲಿ ಗೊಜ್ಜು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆಂದೋಗುತ್ತೆ. ಇವಾಗ ಇದನ್ನೇನು ಫ್ರೈ ಮಾಡ್ಬೇಕಾ? ಇವಾಗ ಗೊಜ್ಜು ಮಾಡ್ಕೋಬೇಕು. ಸಾಕಾ? ಸಾಸಿವೆ ಹಾಕೋಣ. ಸಾಸಿವೆ, ಓಕೆ. ಇವಾಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಓಕೆ, 2 ಸ್ಪೂನಾ? ಕಡಲೆ ಬೀಜ ಹಾಕ್ತೀನಿ. ಎರಡು ಸ್ಪೂನ್ ಎಲ್ಲ 2 ಸ್ಪೂನೇ. ಇದೇನು ಹಾಕಿದ್ ನೀವು? ಉದ್ದಿನಬೇಳೆ. ಓಕೆ, 1 ಸ್ಪೂನ್ ಉದ್ದಿನಬೇಳೆ. ಈ ಮೆಣಸಿನ್ಕಾಯಿ ನಾವು ಇದಕ್ಕೆ ಹಾಕಿರ್ತೀವಲ್ವಾ, ಸ್ವಲ್ಪ ಏನಾದ್ರು ಖಾರ ಬೇಕು ಅಂತ ಅಂದ್ರೆ ಇದು ಕಟ್ ಮಾಡ್ಕೊಂಡು ಇದೊಂದೆರಡು ಹಾಕು. ಕರಿಬೇವು ಸೊಪ್ಪು ಹಾಕ್ತೆ. ಹೇಳಿ ಮೇಡಮ್, ಏನ್ ಸಾಧನೆ ಮಾಡ್ಬೇಕಂತಿದ್ದೀರಾ? ಅದೇ ನಾನು ಒಂದು ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಆಗ್ಬೇಕು ಅಂತ ಇಷ್ಟ. ನಿಮ್ಮ ಲೈಫಿನ ಗೋಲ್?
ಮತ್ತೊಂದು ಒಳ್ಳೆ ಕಾಮಿಡಿ ಸೀನು ಮಾಡ್ಬೋದಲ್ವಾ? ಕಾಮಿಡಿ ಇವಾಗ ಹುಡುಗರಲ್ಲಿ ಮಾಡಿದ್ದೀನಿ. ಹುಡುಗರಲ್ಲಿ ಮಾಡಿದ್ರಾ? ಸಾಧು ಕೋಕಿಲ್ ಅವ್ರ ಜೊತೆ ಮಾಡಿದ್ದೀನಿ. ವೆರಿ ನೈಸ್. ಓಕೆ, ಇವಾಗ ಅದು ಇವಾಗ ಇದನ್ನ ಹಾಕ್ತಾ ಇದ್ದೀನಿ. ನಾವು ಹಾಕ್ತಾ ಇರೋದೇನು ಗ್ರೈಂಡ್ ಮಾಡಿರೋದಲ್ಲ? ಗ್ರೈಂಡ್ ಮಾಡಿದ್ದೆ. ಸೊ ನಿಮ್ಮ ಹಾಬೀಸ್? ಆಫೀಸ್ ಫಸ್ಟ್ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೆ, ಇವಾಗೆಲ್ಲ ಟೈಮೇ ಸಿಗಲ್ಲ. ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೆ, ಮತ್ತೆ ಕತೆಗಳನ್ನ ಬರಿತಾ ಇದ್ದೆ. ಕತೆ ಬರೀತೀರಾ? ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಎಲ್ಲ ಬರಿತಾ ಇದ್ದೆ. ಇವಾಗೆಲ್ಲ ಸ್ವಲ್ಪ ನಾಟಕಗಳೆಲ್ಲ ಮಾಡೋದ್ರಿಂದ ನನಗೆ ಟೈಮೇ ಸಿಗಲ್ಲ. ಓಕೆ, ರವಲ್ ಉಪ್ಪು ಹಾಕ್ಬೇಕು ಇವಾಗ. ಓಕೆ, 1 ಸ್ಪೂನ್ ಅಲ್ಲ? 1 ಸ್ಪೂನ್ ಅಲ್ಲ, ರುಚಿಗೆ ತಕ್ಕಷ್ಟು. ಅದು ಇವಾಗ ಏನಾಗ್ತಾರ ನೀವು? ಸ್ವಲ್ಪ ಅರಿಶಿನ ಕಲರ್ಗೆ. ಕಲರ್. ಓಕೆ, ಇನ್ನೇನು ಮಾಡ್ಬೇಕು ಮೇಡಮ್? ಇದು ಇವಾಗ ಸ್ವಲ್ಪ ಫ್ರೈ ಆಗಬೇಕು. ಇನ್ನ ಫ್ರೈ ಆಗ್ಬೇಕಾ? ಫ್ರೈ ಆಗಿದೆಯಾ? ಆಗಿದೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಇವಾಗ ನೀವು ಇಟ್ಕೊಳ್ಳಿ, ನಾನು ಇದನ್ನ ಮಿಕ್ಸ್ ಮಾಡ್ಬೇಕು ಇವಾಗ. ಏನಿದು? ಅವಲಕ್ಕಿ. ಕರೆಕ್ಟ್, ಗ್ರೈಂಡ್ ಮಾಡಿರುವಂತಹ ಅವಲಕ್ಕಿ. ಸ್ವಲ್ಪ ನೆನೆಸಿದೀವಲ್ಲ? ಹೌದು ಹೌದು. ಓಕೆ, ನಾನು ಮಿಕ್ಸ್ ಮಾಡ್ತೀನಿ. ಟಿಫನ್ ಬಾಕ್ಸ್ ರೆಸಿಪಿಗೆ ಒಂದು ಅಡುಗೆ, ಸೂಪರ್ ಅಡುಗೆ ರೆಡಿ ಆಗ್ತಾ ಇದೆ. ಇದ್ರ ಹೆಸರೇನು ಹೇಳಿ ಇನ್ನೊಂದ್ಸಲ? ಅವಲಕ್ಕಿ. ಕುಟ್ಟವಲಕ್ಕಿ. ಕುಟ್ಟವಲಕ್ಕಿ. ಸೊ ಯಾರ್ಯಾರು ಕುಟ್ಟಿದ್ದೀರಾ ನೀವು ಜೀವನದಲ್ಲಿ? ಅಲ್ಲ, ಕೇಳ್ತಾ ಇದ್ದೀನಿ. ಮಾಲಾಶ್ರೀ ಅಂತ ಹೇಳಿದ್ರಿ, ಎಲ್ಲ ಇರುತ್ತಲ್ಲ, ಯಾರಿಗಾದ್ರೂ ಕುಟ್ಟಿದ್ದೀರಾ? ಯಾರು ಕೊಟ್ಟಿಲ್ಲಪ್ಪ, ಮುಂದೆ ಸಿಗ್ಬೋದು ಕುಟ್ಟಿಸ್ಕೊಳಕ್ ನನ್ನ ಕೈಯಿಂದ. ಓಕೆ ಓಕೆ. ಪಾಪ ನಿಮ್ಮ ಮಗ ಲಾಸ್ಟ್ ಟೈಮ್ ನನ್ನ ಜೊತೆ ಮಾತಾಡಿದ, ಅವನು ಹೇಳ್ದ ಒಂದ್ಸಲ ಮಾರ್ಕ್ಸ್ ಕಮ್ಮಿ ಸಿಕ್ಕಿದ್ದಕ್ಕೆ ಚೆನ್ನಾಗಿ ಕುಟ್ಟಿದ್ರು ಅಂತ. ಮಾಲಾಶ್ರೀ ಅವ್ರ ರೇಂಜಿಗೆ. ಎನಿವೇಸ್, ಸೊ ಇವಾಗ ಮಿಕ್ಸ್ ಮಾಡಿದ್ದೀರಾ? ಮಿಕ್ಸ್ ಮಾಡಿದ್ದೀನಿ. ಹಾಂ, ಈಗ ಕುಟ್ಟ ಅವಲಕ್ಕಿ ರೆಡಿ. ಈಗ ಸರ್ವಿಸ್ ಬೋಲ್ ಹಾಕ್ತಿದ್ದೀನಿ. ಓಕೆ, ಕುಟ್ಟ ಅವಲಕ್ಕಿ ರೆಡಿ. ಓಕೆ, ಸದ್ಯಕ್ಕೆ ಅವಲಕ್ಕಿ ಮಾತ್ರ ಕುಟ್ಟಿದ್ದೀರಾ, ನೋಡಕ್ಕಂತೂ ಸೂಪರ್ ಆಗಿದೆ. ಸೊ ವೀಕ್ಷಕರೇ, ನಾನು ತಿನ್ನುವಂಥ ಸಮಯ, ರಿಸಲ್ಟ್ ಹೇಳುವಂಥ ಸಮಯ. ಸೂಪರ್ ಆಗಿದೆ. ಯಾಕಂದ್ರೆ ಫಸ್ಟ್ ಸ್ಪೂನಲ್ಲೇ ಅಂದ್ಬಿಟ್ಟೆ, ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿದೆ. ಅದು ಕಳ್ಳೆಕಾಯಿ ಸಿಕ್ಕಿದ್ರೆ ಮಜಾನೇ ಬೇರೆ. ಕುಟ್ಟವಲಕ್ಕಿ ಮಾಡಲು ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ ಒಣಮೆಣಸಿನಕಾಯಿ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರಿದುಕೊಂಡು ಮಿಕ್ಸಿ ಜಾರಿನಲ್ಲಿ ಪುಡಿ ಮಾಡಿಕೊಂಡು ಆ ಮಿಶ್ರಣವನ್ನು ಹುಣಸೆ ಹಣ್ಣಿನ ರಸಕ್ಕೆ ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಕಲಸಿ ಒಂದು ಮಿಕ್ಸಿ ಜಾರಿಗೆ ಅವಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಂಡು ನೀರು ಹಾಕಿ ನೆನೆಸಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಶೇಂಗಾ ಬೀಜ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವು, ಕಲಸಿಟ್ಟಿದ್ದ ಮಿಶ್ರಣವನ್ನು ಹಾಕಿ ಬಾಡಿಸಿ. ಅದಕ್ಕೆ ನೆನೆಸಿಟ್ಟಿದ್ದ ಅವಲಕ್ಕಿಯನ್ನು ಹಾಕಿ ಕಲಸಿ ಬಾಡಿಸಿ. ಈಗ ಕುಟ್ಟವಲಕ್ಕಿ ಸವಿಯಲು ಸಿದ್ಧ. ಬೈ ದ ವೇ ಮಂಜುಳವ್ರೆ, ಇದು ತಿಂತಾ ಇದ್ರೆ, ಇದು ನೋಡ್ತಾ ಇದ್ರೆ ನಂಗೆ ಯಾವುದೋ ಒಂದು ಸಾಂಗ್ ನೆನಪಾಗ್ತಾ ಇದೆ. ಯಾವುದು? ಮ್ಯೂಸಿಕ್. ಮಿರ್ಚಿ ಮಸಾಲೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು. ಗುಂಡಣ್ಣ ತುಂಬಾ ಫ್ರೆಂಡಣ್ಣ. ಕೋಳಿಗೆ ಖಾರ ಮಸಾಲೆ, ಮೇಕೆಗೆ ಮಿರ್ಚಿ ಮಸಾಲೆ. ಮಕ್ಕಳು ರೇಂಜಿಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಆದ್ರಿಂದ ಇವಾಗ ನೆಕ್ಸ್ಟ್ ನಮ್ಮ ರೆಸಿಪಿ ಹೆಸರು ಅಷ್ಟೇ, ಕಿಡ್ಸ್ ರೆಸಿಪಿ, ಮಕ್ಕಳಿಗೋಸ್ಕರ. ಸೊ ಮಂಜುಳಾ ಅವರೇ ರೆಡಿನಾ? ಡ್ಯಾನ್ಸ್ ಎಲ್ಲ ಮಾಡಿದ್ದಾಯ್ತು, ಡೈಲಾಗ್ ಹೇಳಿದ್ದಾಯ್ತು, ನೆಕ್ಸ್ಟ್ ಹಾಡ್ ಆಡ್ಸೋಣ. ಮತ್ತೆ ಅದಕ್ಕಿಂತ ಮುಂಚೆ
ಅದಕ್ಕಿಂತ ಮುಂಚೆ ಇವಾಗ ಮಂಗಳೂರು ಬನ್ಸ್ ಮಾಡ್ತಾ ಇದೀನಿ. ಏನು ಮಂಗಳೂರು ಬನ್ಸ್. ಓಕೆ. ಸೊ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತೀರಾ? ಖಂಡಿತ. ಕಾನ್ಫಿಡೆಂಟ್ ಆಗಿದ್ದೀರಾ? ನಿಮ್ಮ ಮಗನ ಮೇಲೆ ಟ್ರೈ ಮಾಡಿದ್ದೀರಾ ಅಂದ್ರೆ ಕೊಟ್ಟಿದ್ದೀರಾ? ಓಕೆ ಖಂಡಿತ ಕೊಟ್ಟಿದ್ದೀನಿ. ಓಕೆ, ಎನಿವೇಸ್ ಶುರು ಹಚ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳ ಬಗ್ಗೆ ಹೇಳ್ಬಿಡ್ತೀರಾ? ಓಕೆ. ಮೈದಾ ಹಿಟ್ಟು, ಮೊಸರು, ಹಾಲು, ಸಕ್ಕರೆ, ಉಪ್ಪು ಮತ್ತೆ ಸೋಡಾ ಮತ್ತೆ ಪಚ್ಚಬಾಳೆಹಣ್ಣು ತುಂಬಾ ಹಣ್ಣಾಗಿರೋದು ಒಂದು ಹಣ್ಣು. ಫ್ಯಾಂಟಾಸ್ಟಿಕ್. ಇವಾಗ ಶುರು ಹಚ್ಕೊಳ್ಳೋಣ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಕ್ಕೆ ಒಂದು ಬೌಲ್ ಅಲ್ವಾ? ಇವಾಗ ಹೆಂಗ್ ಶುರು? ಮೈದಾ ಹಿಟ್ಟು ಫಸ್ಟ್ ಹಾಕ್ತಾ ಇದೀನಿ. ಓಕೆ. ಫುಲ್ ಬೌಲಾ? ಒಂದು ಬೌಲ್ ಫಸ್ಟ್ ಫುಲ್ ಹಾಕ್ತಾ ಇದೀನಿ. ಮೊಸರು ಹಾಕ್ತಾ ಇದೀನಿ, ಅದೊಂದು 2 ಸ್ಪೂನ್ ಸಾಕು. ಇದೇನು ಡೀಪ್ ಫ್ರೈ ಆಗುತ್ತಾ? ಬನ್ಸ್ ಸ್ಮೂತ್ ಆಗಿರುತ್ತೆ. ಓಕೆ. ಇದು ಸಕ್ಕರೆ ಒಂದು 4 ಸ್ಪೂನ್ ಹಾಕ್ತಾ ಇದೀನಿ. ಹಾಲು. ಓಕೆ. ಸ್ವಲ್ಪ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಒಳ್ಳೇದಂತ. ಉಪ್ಪಾ? ಓಕೆ. ಹಾಲು ಹಾಕಿದ್ದೀರಾ, ಮೊಸರು, ಸಕ್ಕರೆ ಎಲ್ಲ ಸ್ವೀಟ್ ಐಟಮ್ಸೇ, ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ ಅನ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ. ಯಾಕೆ ಹಾಕೋದು? ಇದು ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಊತ್ ಕೊಡುತ್ತೆ, ದಪ್ಪ ಆಗುತ್ತೆ. ಬನ್ಸ್ ಅಲ್ವಾ? ಇದಕ್ಕೆ ಬಾಳೆಹಣ್ಣು ಒಂದು ಅರ್ಧ ಹಾಕ್ತೀನಿ. ಎಷ್ಟು ಬೇಕು ಜಾಸ್ತಿ ಮಾಡಿದ್ರೆ ಒಂದು ಹಾಕ್ಬೇಕಾಗುತ್ತೆ. ಇನ್ನು ಸ್ಮಾಲ್ ಬಾಲ್ ಹಾಕಿದ್ರೆ ಇಷ್ಟು ಸಾಕು. ಸೊ ಬಾಳೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿರುತ್ತೆ. ಓಕೆ. ನಮ್ಗೆ ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗಿದ್ವಿ ಮ್ಯಾಚ್ ಆಡಕ್ಕೆ CCL ಇಂದ. ಸೊ ಅವಾಗ ನೆನಪಾಗ್ತಾ ಇದೆ ತಿಂದಿರೋದು ನಾನು. ಹೌದಾ? ಅಲ್ಲಿ ಮಂಗಳೂರು ಹತ್ರ. ಇದು ಸ್ಪೂನಲ್ಲಿ ಮಾಡಿದ್ರೆ ಗಂಟಿರುತ್ತೆ, ಹಾಗಾಗಿ ಕೈಲೇನೆ ಮಿಕ್ಸ್ ಮಾಡ್ಕೋಬೇಕು. ಸೊ ಯಾವ ಊರ ಹತ್ರ ಫೇಮಸ್? ಮಂಗಳೂರು ಹತ್ರನೇ ಇದೆ. ಮಂಗಳೂರು ಎಲ್ಲ ಕಡೆ ಮಾಮೂಲಿ ಬೇಕರಿ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ತಿನ್ನೋ ಬದಲು ಮನೇಲಿ ಮಾಡ್ಕೊಂಡು ತಿಂದ್ರೆ ಹೆಲ್ತಿಗೆ ಒಳ್ಳೇದಲ್ವಾ ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಬನ್ಸ್ ಮತ್ತೆ ಅದೇನು ಗೋಲಿ ಬಜ್ಜಿ ಅಂತಿದೆಯಲ್ಲ, ಅದು ಫೇಮಸ್. ಗೋಲಿ ಬಜ್ಜಿ ಖಾರದ್ದದು. ಇವಾಗ ಇದು ಕಲಸಿ 4 ಕವರ್ ನೆನಿಬೇಕು ಹಿಟ್ಟು. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಆಲ್ರೆಡಿ ಕಲಸಿಟ್ಟದಲ್ಲಿ ಇಟ್ಟಿದ್ದೀನಿ, ಅದನ್ನೇ ನಾವು ಟ್ರೈ ಮಾಡ್ಬಿಡೋಣ. ಓಕೆ, 4 ಕವರ್ ನೆನಿಬೇಕು ಕಂಪಲ್ಸರಿ. ಓಕೆ. ಸೊ ಇವಾಗ ಇದು ಡೀಪ್ ಫ್ರೈ ಮಾಡತ್ತೀರಾ? ಹೌದು. ಅದಕ್ಕೆ ಬಾಣಲಿ ಎಣ್ಣೆ ಎಲ್ಲ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿ, ಒಂದು ಹಾಫ್ ಸಾಕಲ್ಲ? ಸಾಕು. ಅದರಲ್ಲಿ ನೀವು ಸ್ಟಫಿಂಗ್ ಎಲ್ಲ ಏನ್ ಮಾಡೋದು ಬೇಕಾಗಿಲ್ಲ. ಎಲ್ಲ ಆಲ್ರೆಡಿ ಎಲ್ಲ ತುಂಬಾನೇ ಮಿದುವಾಗಿ ಕಲ್ಸಿಟ್ಟಿದ್ದೀನಿ ನಾನು ಇದನ್ನ. ಸ್ವಲ್ಪ ಆಯಿಲ್ ಕೈ ಮಾಡ್ಕೊಂಡು, ಇದು ಉಜ್ಜದಿರಲ್ಲ, ಬರೀ ಹಾಗೆ ಕೈಯಲ್ಲೇನೆ ಇದ್ ಮಾಡಾಕ್ಬೇಕು ಇದನ್ನ. ಎನಿ ಪರ್ಟಿಕ್ಯುಲರ್ ಡಿಸೈನ್? ಇವಾಗ ಉದ್ದಿನ ವಡೆಗೆ ಹಿಂಗೆ ಆ ತರ ಏನಾದ್ರು ಡಿಸೈನಿಂಗ್ ಏನಿಲ್ಲ. ಸೊ ಇದು ಸ್ವಲ್ಪ ಕೈಯಲ್ಲೇನೆ ಜಾಸ್ತಿ ಅಮ್ಕಿ ಮಾಡಿದ್ರೆ ಅದು ಸ್ವಲ್ಪ ದಪ್ಪ ಆಗುತ್ತೆ. ಓಕೆ. ಇದು ಒಂಥರ ಉಂಡೆ ತರ ಇರ್ಬೇಕಾ? ಬಟ್ ತುಂಬಾ ಟೈಮ್ ತಗೊಳುತ್ತಾ ಇದು ಮಾಡಕ್ಕೆ? ತುಂಬಾ ಟೈಮ್ ತಗೊಳುತ್ತೆ. ಅಂದ್ರೆ ಕಲಸಿ ನೈಟ್ ಇಟ್ಬಿಡ್ಬೇಕಾದ್ರೆ ಇಡ್ಬೋದು. ಓಕೆ. ಬೆಳಗ್ಗೆ ಬೇಗ ಎಣ್ಣೆ ಇಟ್ಕೊಂಡು ಮಾಡ್ಬೋದು. ರಾಹುಲ್ ಎಣ್ಣೆ ಕಾದಿದೆ ಇವಾಗ, ಇದನ್ನ ನಾನು ಹಾಕ್ತಾ ಇದ್ದೀನಿ. ಇದು ಒಂದು ಇದು ಯಾವ ತರ ಹಪ್ಪಳ ತರ ಆಗ್ತಾ ಇದೆ? ಹಪ್ಪಳ ತರನೇ ಆಗೋದು ಅದು, ಆಮೇಲೆ ದಪ್ಪ ಆಗುತ್ತೆ. ನೀವು ಆಕ್ಚುಲಿ ಇದು ಮಂಗಳೂರು ರೆಸಿಪಿ ಅಲ್ವಾ? ಯಾರಿಂದ ಕಲ್ತ್ರಿ ಇದು? ಇದು ನಾನು ಸುಮ್ಮನೆ ಹಂಗೆ ಟ್ರೈ ಮಾಡಿದ್ದು ಮನೇಲಿ. ಓಕೆ. ರಾಹುಲ್, ಮಂಗಳೂರು ಬನ್ಸ್ ರೆಡಿ. ಸೂಪರ್. ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ ಹೇಳ್ತೀನಿ. ಆಯ್ತು, ಹೇಳಿ. ಸೂಪರ್, ಐ ಲವ್ಲಿ, ಬ್ಯೂಟಿಫುಲ್. ನೀವು ಡ್ಯಾನ್ಸ್ ಮಾಡಿದಾಗ ಅದು ಹೇಳಿದ್ದೆ, ತಿಂದಾದ್ಮೇಲೂ ಅದೇ ಹೇಳ್ಬೇಕು ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ನಾನೇ ಎಷ್ಟು ಎಂಜಾಯ್ ಮಾಡ್ತಾ ಇದೀನಿ ಅಂದ್ರೆ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಬೋದು ಇಮ್ಯಾಜಿನ್ ಮಾಡಿ. ಸೊ ವೀಕ್ಷಕರೇ, ಮಂಗಳೂರು ಬಂದು ಹೇಗೆ ಮಾಡೋದಂತ ಇವತ್ತು ಕಲ್ತ್ಕೊಂಡ್ರಿ.
ಮಂಗಳೂರು ಬನ್ಸ್ ಮಾಡಲು ಮೊದಲಿಗೆ ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟು, ಮೊಸರು, ಸಕ್ಕರೆ, ಹಾಲು, ಸೋಡಾ, ಪಚ್ಚ ಬಾಳೆಹಣ್ಣು ಹಾಕಿ ಕಲಸಿಕೊಂಡು ಒಂದು ರಾತ್ರಿ ಅದನ್ನು ನೆನೆಸಿಡಿ. ಮರುದಿನ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಹಿಟ್ಟಿನ ಮಿಶ್ರಣವನ್ನು ಪೂರಿಯಂತೆ ತಟ್ಟಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆದರೆ ಮಂಗಳೂರು ಬನ್ಸ್ ಸವಿಯಲು ಸಿದ್ಧ. ರಾಹುಲ್ ನನ್ನ ಫ್ರೆಂಡ್ ಅಂತ ಜ್ಯೋತಿ. ಡ್ಯಾನ್ಸ್ ಮಾಡಿ ಸುಸ್ತಾಯ್ತಾ? ಏನಿಲ್ಲಪ್ಪ, ಇದೆಲ್ಲ ಒಂದು ಡ್ಯಾನ್ಸ್. ನಾನೆಲ್ಲ ಸುಸ್ತಾಗಿದ್ದಕ್ಕೆ ನಮ್ಮ ಜ್ಯೋತಿ ಅವರು ಕರೆದಿದ್ದೀರ ಅನ್ಕೊಂಡೆ. ಎನಿವೇಸ್, ಜ್ಯೋತಿ ಅವರೇ, ಹೆಸರು ತುಂಬಾ ಚೆನ್ನಾಗಿದೆ. ನಮ್ಮ ಕಾರ್ಯಕ್ರಮ ಬೆಳಗ್ಸಕ್ಕೆ ಬಂದಿದ್ದೀರಾ? ಹೌದಾ? ಓಕೆ. ಇವತ್ತಿನ ಕಾರ್ಯಕ್ರಮದ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಈಸಿ ರೆಸಿಪಿ ಅಂತ. ಈಸಿಯಾಗಿ ಅಡಿಗೆ ಮಾಡ್ಬೇಕು, ಗೊತ್ತೇ ಆಗಬಾರ್ದು, ಆಯ್ತಾ? ಸೊ ಅದು ಏನ್ ಮಾಡ್ತಾ ಇದ್ದೀರಾ? ನಾವು ಉದ್ದಿನ ವಡೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಉದ್ದಿನ ವಡೆನಾ? ಹೌದು. ಓಕೆ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಮೆಣಸು, ಉಪ್ಪು, ತೆಂಗಿನಕಾಯಿ, ಉದ್ದಿನ ಬೇಳೆ. ಸೊ ಹೇಳಿ ಜ್ಯೋತಿ ಅವರೇ, ನಿಮ್ಮ ಮನೇಲಿ ಯಾರು ಇದ್ದಾರೆ? ಯಜಮಾನ್ರು, ಮಕ್ಕಳು ಇದ್ದೀವಿ. ಮನೆ ಅಂದ್ರೆ ಯಜಮಾನ್ರು ಇರ್ಲೇಬೇಕಲ್ವಾ? ಓಕೆ. ಮನೆ ಅಂದ್ಮೇಲಲ್ಲ, ಮದ್ವೆ ಆಗಿದ್ದಾರೆ ಅಂತಂದ್ರೆ. ಸೊ ಮಂಜುಳಾ ಅವ್ರು ಹೇಗೆ ಪರಿಚಯ ಮಾಡ್ಕೊಂಡ್ರಿ? ಅವರು ದಾಸರಳ್ಳಿಗೆ ಅಂತ ನಮ್ಮೂರು ಬಂದ್ಬಿಟ್ಟು ದಾಸರಳ್ಳಿ, ಅಲ್ಲಿ ನಾಟಕ ಮಾಡಕ್ಕೆ ಬಂದಿದ್ರು. ಅವಾಗ ನಾನೇ ಹೋಗಿ ಪರಿಚಯ ಮಾಡ್ಕೊಂಡೆ. ಸೊ ನೀವು ಮೋಸ್ಟ್ಲಿ ಮಾಲಾಶ್ರೀ ಅವ್ರು ಬಂದಿದ್ದಾರೆ ಅಂತ ಪರಿಚಯ ಮಾಡ್ಕೊಂಡ್ರಾ? ಹೌದೌದು. ಮೆಣಸಿನ್ಕಾಯಿ 3 ಇಂದ 4 ಸಾಕು. ಓಕೆ. ಆಮೇಲೆ ಇದು ರುಬ್ಕೊಬಿಟ್ಟ ಆದ್ಮೇಲೆ ನೆಕ್ಸ್ಟ್ ಅದ್ರಲ್ಲಿ ಕಲಸ್ಕೊಂಡ್ರೆ ಆಗುತ್ತೆ ಟೇಸ್ಟ್ಗೆ. ಇದು ಜೀರಿಗೆ, ಮೆಣಸು ಮತ್ತೆ ತೆಂಗಿನಕಾಯಿ ಈಗ ರುಬ್ಕೋಬೇಕು. ಸೊ ನಿಮಗೆ ಮಿಕ್ಸಿಯಲ್ಲಿ ರೆಡಿಯಾಗಿ ಇಟ್ಟಿದ್ದೀವಿ. ಸೊ ಗ್ರೈಂಡ್ ಮಾಡ್ಕೊಂಡಿದ್ದೀರಾ? ಹೌದು. ಈಗ ಉದ್ದಿನ ಬೇಳೆನೂ ಮೆಣಸಿನ್ಕಾಯಿನೂ ಈಗ ರುಬ್ಕೊಂಡಿದೀವಿ. ಇವಾಗ ನಿಮ್ಗೆ ಎಣ್ಣೆ ಬೇಕಾಗತ್ತಲ್ಲ ಸೈಡ್? ಹೌದು, ಎಣ್ಣೆ ಬೇಕಾಗುತ್ತೆ. ಸೊ ಬೇರೆ ಏನ್ ಕಳಿಸ್ಕೊಳ್ಬೇಕು ಅದಕ್ಕೆ? ಇದಕ್ಕೆ ಉಪ್ಪು ಹಾಕ್ಬೇಕು, ತೆಂಗಿನಕಾಯಿ ಹಾಕ್ಬೇಕು, ಜೀರಿಗೆ 1 ಸ್ಪೂನ್. ಹೌದು, 1 ಸ್ಪೂನು. ಮೆಣಸು ಅದು 1 ಸ್ಪೂನು. ಕರ್ಬೇವು ಸೊಪ್ಪು. ಓಕೆ. ಇದೊಂದು ಸ್ವಲ್ಪ ಸೋಡಾ ಹಾಕ್ಬೇಕು. ಹೌದಾ? ಜ್ಯೋತಿ ಅವರು ಬೋಂಡಾ ಮಾಡ್ತಾ ಇದ್ದಾರೆ, ಮಂಜುಳಾ ಅವರು ಇವಾಗ ಉದ್ದಿನ ವಡೆ ಮಾಡ್ತಾರೆ. ಹೌದು, ಅದಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳೋದು. ಅದ್ರಲ್ಲಿ ಏನಿದೆ ಫ್ರೆಂಡ್ಶಿಪ್? ಒಂದು ಬೋಂಡಾ, ಒಂದು ಇದರಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಇದ್ರಲ್ಲೂ ಹಂಚ್ಕೊಳ್ತಾ ಇದೀವಿ. ಹೌದು, ಕೆಲಸನ ಹಂಚ್ಕೊಳ್ತಾ ಇದ್ದೀರಾ? ಹೌದು. ಬೋಂಡಾ ಅಲ್ಲ. ಸೊ ವಡೆ ರೆಡಿ ಆಗಿದೆ. ವಡೆ ರೆಡಿನಾ? ಫ್ಯಾಂಟಾಸ್ಟಿಕ್. ಈಗ ಇದನ್ನ ಹಾಗೇನೂ ಬೇಕಾದ್ರೆ ತಿನ್ಬೋದು, ಇಲ್ಲಾಂದ್ರೆ ಮೊಸರಲ್ಲಿ ನೆನೆ ಇಟ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹಾಗೂ ತಿನ್ಬೋದು. ದಹಿ ವಡ. ಓಕೆ ಓಕೆ. ನೋಡಕ್ಕಂತೂ ಸೂಪರ್ ಆಗಿ ಕ್ರಿಸ್ಪಿ ಆಗಿದೆ. ಜೊತೆ ನೀನು ಇಟ್ಕೊಳಮ್ಮ. ಇವಾಗ ನಾನು ವಡೆ ತಿನ್ಲ, ಬೋಂಡಾ ತಿನ್ಲ? ಎರಡು ತಿನ್ನಿ. 2 ದಿನಕ್ಕಾಗಲ್ಲ, 1 ತಿನ್ಲಿ ಫಸ್ಟ್. ಸೊ ನೀವು ಡಿಸೈಡ್ ಮಾಡಿ ಯಾವ್ದು ತಿನ್ಲಿ. ಯಾವ್ದಾದ್ರು ಫ್ರೆಂಡ್ಶಿಪ್ ಅಂತ 2 ಮಿಕ್ಸ್ ಮಾಡಿ ತಿನ್ಬೇಕು ಅಂತ. ಹಂಗ? ಓಕೆ. ಸೊ ವೀಕ್ಷಕರೇ, ಈ ಕಡೆ ಬೋಂಡಾನು ಇದೆ, ಈ ಕಡೆ ಉದ್ದಿನ ವಡೆನೂ ಇದೆ. ಸೊ ವೀಕ್ಷಕರೇ, ಲೆಟ್ಸ್ ಟ್ರೈ ಇಟ್. ಸೂಪರ್ ಆಗಿದೆ. ಬೋಂಡಾ ತಿನ್ನೋಣ. ಸೇಮ್ ಟೇಸ್ಟೇ, ಬಟ್ ಡಿಫ್ರೆಂಟ್ ಶೇಪ್ ಅಲ್ಲಿ ಇದೆ. ಬಟ್ ತುಂಬಾ ಈಸಿಯಾಗಿ ಎರಡು ಮಾಡ್ಕೊಟ್ಟಿದ್ದೀರಾ. ಆಕ್ಚುಲಿ ಮಕ್ಳಿಗೂ ಇಷ್ಟ ಆಗುತ್ತೆ, ಅವ್ರಿಗೆ ಯಾವ ಶೇಪಲ್ಲಿ ಬೇಕು ಅದ್ ತರ ಮಾಡ್ಕೊಟ್ಬಿಡ್ಬೋದು. ವೀಕ್ಷಕರೇ, ಸಾಕಷ್ಟು ಜನ ತಿಂದೇ ಇರ್ತೀರಾ ಉದ್ದಿನ ವಡೆ, ಅಂದ್ರೆ ಹೋಟ್ಲಲ್ಲಿ. ಮನೇಲೂ ಮಾಡ್ತೀನಿ, ಸಿಂಪಲ್. ಇವತ್ತು ಹೇಳ್ಕೊಟ್ಟಿದೀವಿ ಹೆಂಗ್ ಮಾಡೋದು ಅಂತ. ಸೊ ಇದೆಲ್ಲ ಮನೇಲಿ ಮಾಡಿ ತಿನ್ನಿ ಅಂತ ಹೇಳ್ತಾ ಇನ್ನೊಂದು ಬೈಟ್ ತಗೊಳ್ತೀನಿ. ಉದ್ದಿನ ವಡೆ ಮಾಡಲು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಉದ್ದಿನ ಬೇಳೆ ಮತ್ತು ಹಸಿ ಮೆಣಸಿನಕಾಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದಕ್ಕೆ ಉಪ್ಪು,
ಹೆಚ್ಚಿದ ಕಾಯ್ಚೂರು, ಜೀರಿಗೆ, ಕಾಳುಮೆಣಸು, ಕರಿಬೇವು, ಸೋಡಾ ಹಾಕಿ ಕಲಸಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ಉದ್ದಿನ ವಡೆ ಸವಿಯಲು ಸಿದ್ಧ. ಸೊ ಮಂಜುಳಾ ಅವರೇ, ಜ್ಯೋತಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಈಗ ಹೋಟ್ಲು ಫುಡ್ ತಿಂದು ತಿಂದು ಬೋರ್ ಆಗ್ಬಿಟ್ಟಿರುತ್ತೆ. ಸೊ ಮನೇಲಿ ಇಂಥದೆಲ್ಲ ಕಲ್ತು ಮಾಡ್ಕೊಂಡು ತಿನ್ನೋದು ತುಂಬಾನೇ ಹೆಲ್ತಿಗೆ ಒಳ್ಳೇದು ಅಂತ ನನ್ನ ಅನುಭವ. ಜ್ಯೋತಿ ಅವರೇ, ನಿಮ್ಗೆ ಹೇಗಿತ್ತು? ನೀವು ಬರ್ತಾ ಇದ್ದಂಗೆ ಸ್ವಲ್ಪ ಬ್ರೈಟ್ ಆಯ್ತು ನಮ್ಮ ಸೆಟ್. ತುಂಬಾ ಖುಷಿ ಆಯ್ತು. ಮತ್ತೆ ಬರ್ಬೇಕು ಅಂತ ಅನ್ಕೊಂಡಿದೀನಿ. ಹೌದಾ? ಮತ್ತೆ ಬಂದೇ ಬರ್ತೀನಿ ಈ ಕಾರ್ಯಕ್ರಮಕ್ಕೆ. ಅದು ಸ್ಪಿರಿಟ್. ಖಂಡಿತ ಬಂದೇ ಬರ್ತೀರಾ. ನೀವು ನಿಮ್ಮ ಅಮೂಲ್ಯವಾದ ಸಮಯ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಾವೊಂದು ಚಿಕ್ಕ ಕಾಣಿಕೆ ಕೊಡ್ತೀವಿ. ಅಶುಭೆದ್ರಾ ವೆಂಚರ್ಸ್ ಕಡೆಯಿಂದ ಈ ಒಂದು ಕಾಣಿಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಇದು ಜ್ಯೋತಿ ಅವ್ರು ಕೊಡೋಣ. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಕಡೆಯಿಂದ ಈ ಒಂದು ಕಾಣಿಕೆ. ತುಂಬಾ ಥ್ಯಾಂಕ್ಸ್. ಹೌದಾ? ಹೌದು. ಓಕೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಮಂಜುಳಾ ಅವರು ಡಾನ್ಸ್ ಮಾಡಿದ್ರು, ಡೈಲಾಗ್ ಹೇಳಿದ್ರು, ಜ್ಯೋತಿ ಅವ್ರು ಬಂದು ಒಳ್ಳೆ ಸ್ಮೈಲ್ ಕೊಟ್ಟರು. ಆ ಜೊತೆಗೆ 4 ಒಳ್ಳೆ ರೆಸಿಪಿನ ನಾವು ಹೇಳ್ಕೊಟ್ವಿ. ನೀವು ತುಂಬಾ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತಾ, ನಿಮಗೂ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಕಣ್ರಿ. ನಿಮ್ಮ ಭಾವಚಿತ್ರದ ಜೊತೆ 4 ಒಳ್ಳೆ ರೆಸಿಪಿಗಳನ್ನ ನಮಗೆ ಬರೆದು ಕಳಿಸಿ, ನಾವು ಖಂಡಿತ ನಿಮಗೆ ಸೆಲೆಕ್ಟ್ ಮಾಡಿ ಕರ್ಸ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ಬೇಕಂತ ಗೊತ್ತಿದೆಯಲ್ಲ, ಖುಷಿಯಾಗಿರಿ, ತಿಂತಾ ಇರಿ. ನಮಸ್ಕಾರ.